ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ ನಾವು 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪದ್ಯ ಭಾಗ 6 ತತ್ವ ಪದಗಳು ಇದನ್ನು ಬರೆದವರು ಕಡಕೋಳ ಮಡಿವಾಳಪ್ಪ ಮತ್ತು ಶಿಶುನಾಳ ಶರೀಫರ. ಮೊದಲನೇ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಯಾರ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ? ಉತ್ತರ, ಗುರು ಕರುಣೆ ಇಲ್ಲದವನ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ. ಎರಡನೇ ಪ್ರಶ್ನೆ, ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು? ಉತ್ತರ, ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು. ಹೀನ ಮನುಷ್ಯನ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ, ತತ್ವ ಪದಕಾರರು ಯಾರ ಸೇವೆ ಮಾಡಬೇಕು ಎಂದಿದ್ದಾರೆ? ಉತ್ತರ, ತತ್ವ ಪದಕಾರರು ಸಾಧು ಸತ್ಪುರುಷರ ಸೇವೆಯನ್ನು ಮಾಡಬೇಕು ಎಂದಿದ್ದಾರೆ. ನಾಲ್ಕನೇ ಪ್ರಶ್ನೆ, ಬಿದಿರು ಹೇಗೆ ಬೆಳೆಯಿತು? ಉತ್ತರ, ಬಿದಿರು ಹುಟ್ಟುವಾಗ ಹುಲ್ಲು ನಾನು ಆದೆ ಮತ್ತು ಬೆಳೆಯುತ್ತಾ ಮೈ ತುಂಬಿಕೊಂಡೆ, ಅಂದರೆ ದಿವಿನಾದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿ. ಸೊ ಈ ರೀತಿಯಾಗಿ ಬಿದಿರು ಬೆಳೆದಿದೆ. ನೆಕ್ಸ್ಟು 5ನೇ ಪ್ರಶ್ನೆ ಕಡೆಗೆ ಹೋಗೋಣ. ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ? ಉತ್ತರ, ಬಿದಿರಿನ ಚಪ್ಪರವು ನೆರಳನ್ನು ಕೊಡುತ್ತದೆ. ಬಿದಿರಿಂದ ಏನು ಚಪ್ಪರ ಮಾಡ್ತೀವಲ್ವಾ, ಅದು ನಮಗೆ ಸಹಜವಾಗಿ ನೆರಳನ್ನು ಕೊಡುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಬಿದಿರು ಶಿಶುನಾಳಾಧೀಶನಿಗೆ ಏನಾಗುತ್ತದೆ? ಉತ್ತರ, ಬಿದಿರು ಶಿಶುನಾಳಾಧೀಶನಿಗೆ ಓಲಗ, ಅಂದರೆ ಸಂಗೀತ ಅಥವಾ ಸೇವೆ ರೂಪದಲ್ಲಿ ಆಗುತ್ತದೆ. ಇದಿಷ್ಟು 6 ಪ್ರಶ್ನೆಗಳಿಗೆ ಉತ್ತರಗಳಾಗಿದೆ. ನೆಕ್ಸ್ಟ್ ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸೊ ಇದರೊಳಗಡೆ ಮೊದಲನೇ ಪ್ರಶ್ನೆ, ಬಿದಿರು ಮಕ್ಕಳಿಗೆ, ರೈತರಿಗೆ, ಮಹಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯುಕ್ತವಾಗುತ್ತದೆ? ಉತ್ತರ, ಮಕ್ಕಳನ್ನು ತೂಗಲು ತೊಟ್ಟಿಲು ಆದೆ, ರೈತರಿಗೆ ಬೀಜ ಬಿತ್ತುವ ಕೂರಿಗೆ ಆದೆ, ಮಹಾತ್ಮರ ಕೈಗೆ ಬೆತ್ತ ಆದೆ. ಇದೆಲ್ಲ ಬಿದಿರಿನ ಉಪಯೋಗವನ್ನ ತಿಳಿಸುತ್ತದೆ. ಎರಡನೇದು, ಧಾನ್ಯಗಳನ್ನು ಕುಟ್ಟಲು, ಬೀಸಲು, ಕೇರಲು ಬಿದಿರು ಹೇಗೆ ಸಹಾಯಕವಾಗಿರುತ್ತದೆ? ಉತ್ತರ, ಧಾನ್ಯಗಳನ್ನು ಕುಟ್ಟಲು ಬಿದಿರು ಒನಕೆಯಾಯಿತು, ಧಾನ್ಯಗಳನ್ನು ಬೀಸಲು ಇದು ಬೀಸುವ ಗೂಟ ಆಯಿತು, ಕೇರಲು ಅಂದರೆ ಉಜ್ಜಲು ಗುಡಿಸಲು ಕೇರುವ ಮೊರ ಆಯಿತು. ಓಕೆ, ನೆಕ್ಸ್ಟ್ 3ನೇ ಪ್ರಶ್ನೆ, ತತ್ವ ಪದಕಾರರು ಸ್ನೇಹ ಮಾಡುವ ಬಗ್ಗೆ ಏನು ತಿಳಿಸಿದ್ದಾರೆ? ಉತ್ತರ, ಗುರುವಿನ ಕರುಣೆ ಇಲ್ಲದವನ ಸ್ನೇಹವು ಸಾಯುವ ತನಕ ಬೇಡ, ಮಾತಿನಲ್ಲೇ ಮಾತೇ ಇಲ್ಲದ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಬೇಡ ಎಂದು ತತ್ವ ಪದಕಾರರು ತಿಳಿಸಿದ್ದಾರೆ. 4ನೇ ಪ್ರಶ್ನೆ, ಗುರು ಕರುಣೆ ಪದ್ಯದ 3 ಮತ್ತು 4ನೆಯ ಚರಣದಲ್ಲಿ ಏನನ್ನು ಮಾಡಬಾರದೆಂದು ತತ್ವ ಸಾರಿದ್ದಾರೆ? ಉತ್ತರ, ತತ್ವ ಪದದಲ್ಲಿ ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಒಳಹೊಕ್ಕು ಬಳಲಿಸಬಾರದು, ನಿತ್ಯ ಕಾಲದಲ್ಲಿ ಅನ್ನವನ್ನು ಉಂಡು ಹೊತ್ತು ಕಳೆಯಲಿ ಬೇಡ, ಹಿರಿದಿಗೆ ಕಿರಿದು ಕಿರಿದಿಗೆ ಹಿರಿದು ಸರಿ ಮಾಡಲಿ ಬೇಡ, ಅಂದರೆ ತಾರತಮ್ಯ ಮಾಡಬೇಡ ಅಥವಾ ಸ್ಥಾನಮಾನಗಳನ್ನು ಬದಲಾಯಿಸಬೇಡ ಎಂದು ಸಾರಿದ್ದಾರೆ. ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಗುರು ಕರುಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಕಡಕೋಳ ಮಡಿವಾಳಪ್ಪನವರ ಗುರು ಕರುಣೆ ತತ್ವಪದವು ಮಾನವನ ಜೀವನದಲ್ಲಿ ನೈತಿಕ ನಡವಳಿಕೆ ಮತ್ತು ಗುರು ಕರುಣೆಯ ಮಹತ್ವವನ್ನು ವಿವರಿಸುತ್ತದೆ. ಗುರು ಕರುಣೆ ಇಲ್ಲದವನ ಸ್ನೇಹವು ಸಾಯುವ ತನಕ ಬೇಡ, ಮಾತಿನಲ್ಲಿ ಸಾರವಿಲ್ಲದ ಹೀನ ಮನುಷ್ಯನ ಸ್ನೇಹ ಮಾಡಿ ನಾವು ಎಂದಿಗೂ ಕೆಡಬಾರದು, ಸದ್ಗುಣಗಳನ್ನು ಸಾಧಿಸಲು ಸಾಧು ಸತ್ಪುರುಷರ ಸೇವೆಯನ್ನು ಮಾಡಬೇಕು. ಇದಲ್ಲದೆ ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿಯರೆಂದು ಕರೆದು ಅವರಿಗೆ ಮೋಸ ಮಾಡಬಾರದು, ನಿರಂತರವಾಗಿ ಆಹಾರ ತಿಂದು ಕಾಲ ಕಳೆಯಬಾರದು, ದೊಡ್ಡವರಿಗೆ ಚಿಕ್ಕ ಸ್ಥಾನ ಚಿಕ್ಕವರಿಗೆ ದೊಡ್ಡ ಸ್ಥಾನ ಎಂಬ ತಾರತಮ್ಯ ಮಾಡಬಾರದು, ಗುರು ಮಹಾಂತೇಶನ ಪಾದವನ್ನ ಹಿಡಿದು ಬಾಳುವುದು ಬಹು ಪುಣ್ಯದಾಯಕ ಕೆಲಸ ಎಂದು ತಿಳಿಸಲಾಗಿದೆ. 2ನೇ ಪ್ರಶ್ನೆ, ಬಿದಿರು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಶಿಶುನಾಳ ಶರೀಫರ ಬಿದಿರು ಎಂಬ ತತ್ವಪದವು ಪ್ರಕೃತಿಯಲ್ಲಿರುವ ಯಾವುದೇ ವಸ್ತುವು ನಿಷ್ಪ್ರಯೋಜಕವಲ್ಲ, ಅದರಲ್ಲೂ ಬಿದಿರು ಅತ್ಯಮೂಲ್ಯವಾದ ವಸ್ತುವಾಗಿದೆ ಎಂಬುದನ್ನು ಸರಳವಾಗಿ
ಮತ್ತು ಸುಂದರವಾಗಿ ಚಿತ್ರಿಸುತ್ತದೆ. ಬಿದಿರು ತಾನು ಹುಟ್ಟುವಾಗ ಹುಲ್ಲಾಗಿ ಜನಿಸಿತು, ಬೆಳೆಯುತ್ತಾ ಮೈತುಂಬಿಕೊಂಡಿತು. ಅದು ಮನುಷ್ಯನ ಜೀವನದಲ್ಲಿ ನಾನಾ ರೀತಿಯಲ್ಲಿ ಉಪಯುಕ್ತವಾಗಿದೆ. ಮಕ್ಕಳಿಗೆ ತೂಗುವ ತೊಟ್ಟಿಲಾಯಿತು, ಮೆರವಣಿಗೆಗೆ ಪಲ್ಲಕ್ಕಿ ದಂಡಿಗೆಯಾಯಿತು, ಪೂಜೆಗಾಗಿ ಪತ್ರೆ ಇಡಲು ಬುಟ್ಟಿಯಾಯಿತು ಮತ್ತು ಮಹಾತ್ಮರ ಕೈಗೆ ಬೆತ್ತ ಆಯಿತು. ಅಕ್ಕಿ ಕುಟ್ಟಲು ಒನಕೆ, ಅಂಬಿಗನಿಗೆ ದೋಣಿ ನಡೆಸಲು ಕೋಲು ಮತ್ತು ರೈತನಿಗೆ ಬಿತ್ತುವ ಕೂರಿಗೆ ಆಯಿತು. ಮುದುಕರಿಗೆ ಊರುಗೋಲಾಗಿ, ಆಡಲು ಕೋಲಾಗಿ, ರಥಕ್ಕೆ ಚಕ್ಕಡಿಯಾಗಿ, ಸಿದ್ದರಾಮೇಶನಿಗೆ ನಂದಿ ಕೋಲಾಗಿ ನಿಂತಿತು. ನೆರಳಿಗೆ ಚಪ್ಪರವಾಯಿತು, ತಂತಿವಾದ್ಯಕ್ಕೆ ಕೊಳವೆಯಾಗಿ, ಕೊನೆಗೆ ತನ್ನ ಅಂಕಿತ ನಾಮವಾದ ಶಿಶುನಾಳಾಧೀಶನಿಗೆ ಓಲಗ ಆಯಿತು. ಹೀಗೆ ಬಿದಿರು ಜೀವನದ ಎಲ್ಲ ಹಂತಗಳಲ್ಲಿಯೂ ಉಪಯುಕ್ತವಾಗಿದೆ ಎಂದು ಶರೀಫರು ಸಾರಿದ್ದಾರೆ. ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನ ವಿವರಿಸಿ ಸಂದರ್ಭಕ್ಕೆ ತಕ್ಕ ಸ್ವಾರಸ್ಯವನ್ನು ಸಹ ಇಲ್ಲಿ ವಿವರಿಸಲಾಗಿದೆ. ಮೊದಲನೇ ಪ್ರಶ್ನೆ, ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿಬೇಡ. ಆಯ್ಕೆ ಈ ವಾಕ್ಯವನ್ನು ಕಡಕೋಳ ಮಡಿವಾಳಪ್ಪನವರು ರಚಿಸಿರುವ ಗುರು ಕರುಣೆ ಎಂಬ ತತ್ವಪದದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಗುರುವಿನ ಕರುಣೆ ಇಲ್ಲದವರ ಮತ್ತು ಮಾತಿನೊಳಗೆ ಮಾತೇ ಇಲ್ಲದವರ ಸ್ನೇಹ ಬೇಡ ಎಂದು ಹೇಳಿದ ನಂತರ ವ್ಯಕ್ತಿ ಯಾರೊಂದಿಗೆ ಸ್ನೇಹ ಮಾಡಬೇಕು ಮತ್ತು ಯಾರ ಸ್ನೇಹ ಬಿಡಬೇಕು ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಕವಿ ಹೀನ ಅಂದರೆ ಕೆಟ್ಟ ಗುಣಗಳುಳ್ಳ ಮನುಷ್ಯನ ಸ್ನೇಹ ಮಾಡಿದರೆ ಆ ವ್ಯಕ್ತಿ ಕೆಡುವುದು ಖಚಿತ ಎಂಬುದನ್ನು ಎಚ್ಚರಿಸುತ್ತಾರೆ. ಆಧ್ಯಾತ್ಮಿಕ ಮತ್ತು ಸಾರ್ವತ್ರಿಕ ಬದುಕಿನಲ್ಲಿ ಉತ್ತಮ ವ್ಯಕ್ತಿಗಳ ಸಹವಾಸ ಮತ್ತು ದುರ್ಜನರ ಸಹವಾಸದಿಂದ ದೂರವಿರುವ ಮಹತ್ವವನ್ನು ಇದು ತಿಳಿಸುತ್ತದೆ. ನಿತ್ಯ ಕಾಲದಲ್ಲಿ ಅಶನವ ಉಂಡು ಹೊತ್ತು ಗಳಿಯಲಿ ಬೇಡ. ಆಯ್ಕೆ ವಾಕ್ಯವನ್ನು ಕಡಕೋಳ ಮಡಿವಾಳಪ್ಪನವರು ರಚಿಸಿರುವ ಗುರು ಕರುಣೆ ಎಂಬ ತತ್ವಪದದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಬಂದ್ಬಿಟ್ಟು ಬದುಕಿನಲ್ಲಿ ಮಾಡಬಾರದ ಕೆಲಸಗಳ ಬಗ್ಗೆ ತಿಳಿಸುವಾಗ ಕವಿ ಈ ಮಾತನ್ನು ಹೇಳುತ್ತಾರೆ. ಅಂದರೆ ಅಕ್ಕ ತಂಗಿಯರೆಂದು ಕರೆದು ಬಳಲಿಸಬಾರದು, ಹಾಗೆ ಈ ಕೆಲಸವನ್ನು ಮಾಡಬಾರದು ಎಂದು ಹೇಳುವ ಸಂದರ್ಭವಾಗಿದೆ. ಸ್ವಾರಸ್ಯ ಬಂದು, ಅಶನ ಎಂದರೆ ಅನ್ನ ಅಥವಾ ಆಹಾರ. ಮನುಷ್ಯ ಕೇವಲ ತಿನ್ನುವುದಕ್ಕಾಗಿ ಬದುಕಬಾರದು, ದಿನವಿಡೀ ಆಹಾರ ಸೇವಿಸುತ್ತಾ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಎಂಬುದು ಇಲ್ಲಿನ ಸ್ವಾರಸ್ಯ. ಜೀವನವು ಕೇವಲ ಭೌತಿಕ ತೃಪ್ತಿಗಾಗಿ ಅಲ್ಲ, ಬದಲಿಗೆ ಆಧ್ಯಾತ್ಮಿಕ ಸಾಧನೆಗಾಗಿ ಮತ್ತು ಗುರು ಮಹಾಂತೇಶನ ಪಾದ ಹಿಡಿದು ಬಾಳುವ ಪ್ರಯತ್ನಕ್ಕಾಗಿ ಮೀಸಲಿಡಬೇಕು ಎಂಬುದು ಇಲ್ಲಿನ ಸಂದೇಶವಾಗಿದೆ. ಮೂರನೇ ಪ್ರಶ್ನೆ, ಮಹಾತ್ಮರ ಕೈಗೆ ಬೆತ್ತ ನಾನಾದೆ. ಆಯ್ಕೆ ಈ ವಾಕ್ಯವನ್ನು ಶಿಶುನಾಳ ಶರೀಫರು ರಚಿಸಿರುವ ಬಿದಿರು ಎಂಬ ತತ್ವಪದದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಬಿದಿರು ತಾನು ಮಾನವನ ಜೀವನದಲ್ಲಿ ಉಪಯೋಗಕ್ಕೆ ಬರುವ ವಿವಿಧ ರೂಪಗಳನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಬಿದಿರು ಸಾಮಾನ್ಯ ಪಲ್ಲಕ್ಕಿ ದಂಡಿಗೆಯಿಂದ ಹಿಡಿದು ಪೂಜೆಗೆ ಬಳಸುವ ಪತ್ರೆ ಅಂದರೆ ಎಲೆ, ಬುಟ್ಟಿ ತನಕವೂ ಬಳಕೆಯಾಗಿದೆ. ಆದರೆ ಈ ಸಾಲಿನಲ್ಲಿ ತಾನು ಮಹಾತ್ಮರಿಗೆ, ಸಾಧು ಪುರುಷರಿಗೆ ಊರುಗೋಲಾಗಿ ಸೇವೆ ಸಲ್ಲಿಸಿದ ಗೌರವವನ್ನು ವ್ಯಕ್ತಪಡಿಸುತ್ತದೆ. ಇದು ಬಿದಿರಿನ ಉಪಯುಕ್ತತೆ ಕೇವಲ ಲೌಕಿಕ ಜೀವನಕ್ಕಲ್ಲ, ಬದಲಾಗಿ ಆಧ್ಯಾತ್ಮಿಕ ಮಹಾಪುರುಷರಿಗೂ ಇದೆ ಎಂದು ತೋರಿಸುತ್ತದೆ. ನಾಲ್ಕನೇ ಸಂದರ್ಭ, ಬೆಳೆ ಬೆಳೆಯುತ್ತಾ ದಿವಿನಾದೆ. ಆಯ್ಕೆ ಈ ವಾಕ್ಯವನ್ನು ಶಿಶುನಾಳ ಶರೀಫರು ರಚಿಸಿರುವ ಬಿದಿರು ಎಂಬ ತತ್ವಪದದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಬಿದಿರು ತನ್ನ ಹುಟ್ಟು ಮತ್ತು ಬೆಳವಣಿಗೆಯ ಹಂತಗಳನ್ನು ವಿವರಿಸುವಾಗ ಮೊದಲು ನಾನು ಹುಲ್ಲಾಗಿ ಹುಟ್ಟಿದೆ ಎಂದು ಹೇಳಿದ ನಂತರ ಈ ಮಾತು ಬಂದಿದೆ. ಸ್ವಾರಸ್ಯ, ದಿವಿನ ಅಂದರೆ ದಿವಿನಾಗು ಎಂದರೆ ಮೈ ತುಂಬಿಕೊಂಡು ಬೆಳೆಯುವುದು. ಬಿದಿರು ಕೇವಲ ಹುಲ್ಲಾಗಿ ಉಳಿಯದೆ ಗಟ್ಟಿಯಾಗಿ ಬೆಳೆದು ದೊಡ್ಡ ಮರವಾಗಿ ಪರಿಣಮಿಸಿ ಮಾನವನಿಗೆ ಅತ್ಯಂತ ಉಪಯುಕ್ತವಾದ ವಸ್ತುವಾಗಿ ಮಾರ್ಪಾಟುಗೊಂಡ ಬಗೆಯನ್ನು ಈ ಸಾಲು ಸೂಚಿಸುತ್ತದೆ. ಅಂದರೆ ಕೇವಲ ಹುಲ್ಲಾಗಿ ಆರಂಭವಾದರೂ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಮೈ ತುಂಬಿಕೊಂಡೆ ಎಂಬ ವಸ್ತುವಿನ ಸಾರ್ಥಕತೆಯನ್ನು ಇಲ್ಲಿ ಕಾಣಬಹುದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕೊಟ್ಟಿರುವ ಪದಗಳಲ್ಲಿ ಸೂಕ್ತ ಪದವನ್ನು ಆರಿಸಿ ಬರೆಯಿರಿ. ಅಶನ ಪದದ ಅರ್ಥ ಅನ್ನ, ಬೆತ್ತ ಪದದ ತತ್ಸಮ ರೂಪ ಬೆತ್ರ. ನೆಕ್ಸ್ಟ್ ಬಂದ್ಬಿಟ್ಟು ಕರುಣೆ ಪದದ ವಿರುದ್ಧಾರ್ಥಕ ಪದ ನಿಷ್ಕರುಣೆ. ಅಂಬಿಗ ಎಂದರೆ ದೋಣಿ ನಡೆಸುವವ. ಇಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧ ಇರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನ ಬರೆಯಿರಿ ಅಂತ ಇದೆ. ಹಿಂದು ಮುಂದು, ಹಿರಿದು ಕಿರಿದು ಇದು ವಿರುದ್ಧ ಪದಗಳು. ಮಾತಿಲ್ಲದವನ ಲೋಪಸಂಧಿ, ಕರುಣವಿಲ್ಲದವನ ವಕಾರಾಗಮ ಸಂಧಿ. ಇಲ್ಲಿ ವ ಅನ್ನೋದು ಆಗಮವಾಗಿ ಬಂದಿದೆ, ಹಾಗಾಗ್ಬಿಟ್ಟು ವಕಾರಾಗಮ ಸಂಧಿ.
ಮನುಷ್ಯನ ಷಷ್ಠಿ ವಿಭಕ್ತಿ ಆ ಬಂದಿದೆ. ಸೊ ಕಾಲದಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ. ಓಕೆ, ಪತ್ರ ಅಂತ ಅಂದ್ರೆ ಎಲೆ, ಚಕ್ಕಡಿ ಅಂತ ಅಂದ್ರೆ ಎತ್ತಿನ ಗಾಡಿ. ಇದಾದ್ಮೇಲೆ ಕೊಟ್ಟಿರುವ ಪದ್ಯಭಾಗವನ್ನ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಟೆಕ್ಸ್ಟ್ ಬುಕ್ ಅನ್ನ ನೋಡ್ಬಿಟ್ಟು ಇದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.